ಯಾರಪ್ಪ ಈ ಪುಣ್ಯಾತ್ಮರು ರಾಜಕಾರಣಿಗಳಿಗೆ ಮೈಕ್ ಸಿಕ್ಕಿದ್ರೆ ಬಿಡಲ್ದಲ್ಲ ಹಾಗೆ ಕೊರಿತಾ ಇದ್ದಾರೆ. ಯಾರ್ದಿರ್ಬೋದು ಈ ನಂಬರು? ಪ್ರಣವ್ ನಂಬರ್. ಅದಕ್ಕೆ ಯಾರ್ದಿ ನಂಬರ್? ಯಾರ್ದೋ ಗೊತ್ತಿಲ್ಲ ಕಣೆ, ಮಂಜುಳಾ ಕೊಟ್ಟಿದ್ದು. ಪ್ರಣವ್ ನಂಬರ್ ಮಂಜುಳಾಕ್ಕೆ ಹೇಗೆ ಸಿಕ್ತು? ಅದನ್ನ ಅದಕ್ಕೆ ಯಾಕೆ ಕೊಟ್ಲು? ಅಕ್ಕ, ಕಲ್ಪಿ, ಬೆಂಗಳೂರು ಕೋರ್ಟ್ ಹತ್ರ ಹೋಗಿದ್ದೆ. ಅವ್ರೀಗ ಲಾಯರ್ ಅಲ್ಲ ಜಡ್ಜು ಅಂದ್ರು. ಜಡ್ಜ್ ಅಂದ್ರೆ ಎಲ್ರಿಗೂ ನ್ಯಾಯ ಕೊಡೋರು. ಅವ್ರೀಗ ತುಂಬಾ ದೊಡ್ಡ ಮನುಷ್ಯರು ಕಲ್ಪಿ. ಈಗ ಒಂದು ಆಟೋ ಹಿಡಿದು ಅವ್ರ ಮನೆಗೆ ಹೋಗ್ತಿದ್ದೀನಿ. ನೀನ್ ಚೆನ್ನಾಗಿದೀಯಾ? ಕಲ್ಪಿ, ನಿನ್ನ ಆರೋಗ್ಯ ನೋಡ್ಕೋ. ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ, ಸರಿನಾ? ನನ್ನನ್ನ ಮಗಳು ಅಂತ ಸ್ವೀಕರಿಸ್ತೀರಪ್ಪ? ನಿಮ್ಮಿಂದ ಸಾಧ್ಯ ಆಗತ್ತಾ? ನೀವೆಲ್ಲಿ, ನಾನೆಲ್ಲಿ? ನೀವು ಆಕಾಶದ ಎತ್ತರದಲ್ಲಿದ್ದೀರಾ. ಏನೇ ಆಗಲಿ, ನಿಮ್ಮನ್ನ ಕಣ್ತುಂಬ ಒಂದೇ ಒಂದ್ಸಲ ನೋಡಿ ನಿಮ್ಮ ಹತ್ರ ಮಾತಾಡಿದ್ರೆ ನನ್ನ ಜನ್ಮ ಸಾರ್ಥಕ ಆಗತ್ತಪ್ಪ. ಯಾರಮ್ಮ ನೀನು? ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ಇವ್ರನ್ನ ನೋಡ್ಬೇಕು. ಅವ್ರನ್ನ ಹಾಗೆಲ್ಲ ನೋಡುವಾಗಿಲ್ಲ. ಒಂದೇ ಒಂದ್ಸತಿ ನಾನು ನೋಡ್ಲೇಬೇಕು. ಜಡ್ಜಿಗಳನ್ನ ಹಾಗೆಲ್ಲ ನೋಡಕ್ ಬಿಡಲ್ಲಮ್ಮ. ನಾನು ಯಾವುದೇ ಕೇಸಿನ ವಿಚಾರವಾಗಿ ಬರ್ಲಿಲ್ಲ. ಆದ್ರೂ ತುಂಬಾ ಮುಖ್ಯವಾದ ವಿಷಯ, ಅವ್ರನ್ನ ನೋಡ್ಲೇಬೇಕು. ಹಾಗಿದ್ರೆ ಬೆಳಿಗ್ಗೆ ಬಾ, ಈಗ ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ. ಇಲ್ಲ ರೀ, ನಾನು ಅವ್ರನ್ನ ನೋಡ್ಲೇಬೇಕು. ತುಂಬಾ ತುಂಬಾ ದೂರದ ಊರಿಂದ ಬಂದಿದ್ದೀನಿ ನೋಡಿ. 5 ನಿಮಿಷ ಮಾತಾಡಿ ಹೋಗ್ಬಿಡ್ತೀನಿ. 1 ನಿಮಿಷ ಇರು, ಕೇಳ್ಕೊಂಡ್ ಬರ್ತೀನಿ. ಸಾಹೇಬ್ರನ್ನ ನೋಡ್ಲಿಕ್ಕೆ ಬಂದಿದ್ದಾರೆ, ಅವ್ರು ಇಲ್ಲೇ ಇರ್ಲಿ. ಯಾವ್ರಮ್ಮ? ಚಂದ್ರಗಿರಿ. ಅವ್ರು ಯಾರು? ಸಾಹೇಬ್ರು ಮಗಳು ಸವಿತಮ್ಮ. ಸಾಹೇಬ್ರು ದೊಡ್ಡ ಮಗ. ಹೆಸರು ಸೂರ್ಯಪ್ರಸಾದ್. ಇವರು ಅಮ್ಮವರು ಅರುಂಧತಮ್ಮ. ಕರ್ಣ, ನೀನೇ ಒಂದ್ಸರಿ ಫೋನ್ ಮಾಡು. ಮಧ್ಯಾಹ್ನ ಫೋನ್ ಮಾಡ್ದವಳು, ಆಮೇಲೆ ಮಾಡೇ ಇಲ್ಲ. ಮಾಡ್ತಾಳೆ ಬಿಡವ್ವ, ನಾನು 2 ಸಾರಿ ಫೋನ್ ಹಚ್ಚೀನಿ, ಆಕೆ ಫೋನ್ ತಗೊಂಡ ಇಲ್ಲ. ಎಲ್ಲ ಇದ್ದಾಳೆ ಬಿಡವ್ವ.